ನಾಳೆ ದೆಹಲಿಯಲ್ಲಿ ರಾಜ್ಯ ಸರ್ಕಾರ ಪ್ರತಿಭಟನೆಯನ್ನ ನಡೆಸಲಿದೆ. ಬಿಜೆಪಿ ಸಂಸದರಿಗೆ ಹಾಗೂ ಕೇಂದ್ರ ಸಚಿವರಿಗೆ ಸಿಎಂ ಪತ್ರವನ್ನ ಕೂಡ ಬರೆದಿದ್ದಾರೆ. ನಾಳಿನ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ ಪತ್ರವನ್ನ ಬರೆದಿದ್ದಾರೆ ಸಿಎಂ. ಕನ್ನಡಿಗರ ಹಕ್ಕು ಸ್ವಾಭಿಮಾನಕ್ಕೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ನಮ್ಮ ತೆರಿಗೆ ಹಣಕ್ಕೆ ಆಗುತ್ತಿರುವ ವಂಚನೆಯನ್ನ ವಿರೋಧಿಸಿ ನಾಳೆ ಕಾಂಗ್ರೆಸ್ ಧರಣಿಯನ್ನ ನಡೆಸಲಿದೆ. ಜಂತರ್ ಮಂತರ್ನಲ್ಲಿ ಕನ್ನಡಿಗರು ಹೋರಾಟ ನಡೆಯುತ್ತಿದೆ ಅಂತ ಹೇಳಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ದಾರೆ. ಈ ಹೋರಾಟಕ್ಕೆ ಬೆಂಬಲ ನೀಡಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಖುದ್ದಾಗಿ ಸಂಸದರಿಗೆ, ಕೇಂದ್ರ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ದಾರೆ. ನಾಳೆ ದೆಹಲಿಯಲ್ಲಿ ರಾಜ್ಯ ಸರ್ಕಾರದಿಂದ ಏನು ಪ್ರತಿಭಟನೆ ನಡೆಯುತ್ತೆ, ಆ ಪ್ರತಿಭಟನೆಗೆ ನೀವೆಲ್ಲರೂ ಕೂಡ ಸಾಥ್ ನೀಡಬೇಕು, ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು. ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಪತ್ರವನ್ನ ಬರೆದಿದ್ದಾರೆ. ಹೀಗಾಗಿ ಎಲ್ಲ ಸಂಸದರಿಗೂ ಕೂಡ ಈ ಒಂದು ಪತ್ರವನ್ನ ಬರೆದಿದ್ದಾರೆ. ಬನ್ನಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕನ್ನಡಿಗರ ಹಕ್ಕು ಸ್ವಾಭಿಮಾನಕ್ಕೆ ಅನ್ಯಾಯ ಆಗಿದೆ. ನಾಳೆ ದೆಹಲಿಯಲ್ಲಿ ರಾಜ್ಯ ಸರ್ಕಾರದಿಂದ ಪ್ರತಿಭಟನೆ ನಡೆಯಲಿದೆ. ಈ ಪ್ರತಿಭಟನೆ ಬರೀ ಕಾಂಗ್ರೆಸ್ಗಷ್ಟೇ ಅಲ್ಲ, ಬಿಜೆಪಿ ಸಂಸದರಿಗೆ ಹಾಗೂ ಕೇಂದ್ರ ಸಚಿವರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಪತ್ರವನ್ನ ಬರೆದಿದ್ದಾರೆ. ಬನ್ನಿ ನೀವು ಕೂಡ ನಮ್ಮ ಜೊತೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ, ಯಾಕಂದ್ರೆ ನಮ್ಮ ರಾಜ್ಯದಿಂದನೂ ಕೂಡ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಮಗೆ ಈ ರೀತಿ ತಾರತಮ್ಯ ಆಗಿದೆ, ನಮಗೆ ಈ ರೀತಿಯಾಗಿ ತಾರತಮ್ಯ ಮಾಡಿರೋದು ಕೇಂದ್ರ ಸರ್ಕಾರ. ಇದರ ವಿರುದ್ಧ ಹೋರಾಟಕ್ಕೆ ನೀವು ಕೂಡ ಸಾಥ್ ನೀಡಿ ಅಂತ ಹೇಳಿ ಅವ್ರಿಗೂ ಕೂಡ ಮನವಿ ಮಾಡಿದ್ದಾರೆ ಪತ್ರದ ಮುಖಾಂತರ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ವಿಕ್ರಮ್. ನಾಳೆ ನಡೆಯುವಂತಹ ಪ್ರತಿಭಟನೆ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಬಿಸಿ ಮುಟ್ಟಿಸಬಹುದು ಅಂತ? ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಎಲ್ಲಾ ಪಾರ್ಟಿಗಳು ಕೂಡ ಒಂದಿಷ್ಟು ತಯಾರಿಯನ್ನ ನಡೆಸ್ತಾ ಇದೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ಗೆ ಒಂದು ಸಿಕ್ಕಿರ್ತಕ್ಕಂಥ ಅವಕಾಶ ಏನಂದ್ರೆ, ಕೇಂದ್ರ ಸರ್ಕಾರ ನಮ್ಮನ್ನ ಸರಿಯಾಗಿ ನಡೆಸ್ಕೊಂತಾ ಇಲ್ಲ, ಎಸ್ಪೆಷಲಿ ಕರ್ನಾಟಕಕ್ಕೆ ತಾರತಮ್ಯವನ್ನ ಮಾಡ್ತಾ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಬಳಸಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕುವ ನಿಟ್ಟಿನಲ್ಲಿ ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ಈಗಾಗಲೇ ಆಯೋಜನೆ ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇರುವಂತದ್ದು. ಜಂತರ್ ಮಂತರ್ ಅಂದ್ರೆ ಸಹಜವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹೇಗಿದೆ, ಅಲ್ಲಿ ಪ್ರತಿಭಟನೆಗಳು ಯಾವಾಗಲೂ ಆಗುತ್ತೆ, ಅದೇ ರೀತಿಯಲ್ಲಿ ಜಂತರ್ ಮಂತರ್ ಕೂಡ ಇಲ್ಲಿ ದೆಹಲಿಯಲ್ಲಿ ಅದೇ ರೀತಿಯಂತ ಪ್ರತಿಭಟನಾ ಸ್ಥಳ. ಯಾರೇ ಬಂದರೂ ಕೂಡ ಇಲ್ಲಿ ಆ ಒಂದು ಪ್ರತಿಭಟನೆ ಮಾಡೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಹಕ್ಕಿದೆ ಅಲ್ಲಿ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಿನ್ನೆ ಸಂಜೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇನ್ನುಳಿದಂತೆ ಇವತ್ತು ಈಗಾಗ ಮಧ್ಯಾಹ್ನದಿಂದ ರಾತ್ರಿವರೆಗೂ ಕೂಡ ರಾಜ್ಯದಲ್ಲಿ ಇರತಕ್ಕಂಥ 100ಕ್ಕೂ ಹೆಚ್ಚು ಶಾಸಕರು ಏನಿದ್ದಾರೆ ಅವರೆಲ್ಲರೂ ಕೂಡ ದೆಹಲಿಗೆ ಬರುವಂತಹ ಒಂದು ಕೆಲಸವೂ ಕೂಡ ಆಗುತ್ತೆ. ರಾತ್ರಿ ಅಥವಾ ನಾಳೆ ಬೆಳಗ್ಗೆ ವೇಳೆಗೆ ಇರತಕ್ಕಂಥ ಎಲ್ಲಾ ಶಾಸಕರಾಗಿರ್ಬೋದು, MLCಗಳು ಎಲ್ಲರೂ ಕೂಡ ದೆಹಲಿಗೆ ಬಂದು ನಾಳೆ ದಿವಸ ನಡೆಯುವಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಸೊ ಅಂದ್ರೆ ಕಾಂಗ್ರೆಸ್ನ ಒಂದಿಷ್ಟು ಉದ್ದೇಶವನ್ನ ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಈ ಒಂದು ಲೋಕಸಭಾ ಚುನಾವಣೆ ಹತ್ರ ಆಗ್ತಿದ್ದಂತೆ ಬಿಜೆಪಿ ಮಾಡಿರ್ತಕ್ಕಂಥ ಅನ್ಯಾಯ ಏನು, ಅದರಲ್ಲೂ ಎಸ್ಪೆಷಲಿ ರಾಜ್ಯಕ್ಕೆ ಅವರು ನೀಡಿರ್ತಕ್ಕಂಥ ಕೊಡುಗೆ ಏನು. ಯಾಕಂದ್ರೆ ಈ ಹಿಂದಿನಿಂದನೂ ಕೂಡ 25 ಎಂಪಿಗಳನ್ನ ಅಂದ್ರೆ ಸಂಸದರನ್ನ ಕರ್ನಾಟಕದಿಂದ ಆಯ್ಕೆ ಮಾಡಿ ಕಳಿಸಲಾಗಿದೆ. ಆದ್ರೆ ಅವರು ಕರ್ನಾಟಕಕ್ಕೆ ನೀಡಿರ್ತಕ್ಕಂತಹ ಕೊಡುಗೆಗಳು ಮಾತ್ರ ಶೂನ್ಯ ಅನ್ನೋ ಮಾತನ್ನ ಕಾಂಗ್ರೆಸ್ ಮೊದಲಿಂದನೂ ಕೂಡ ಹೇಳ್ಕೊಂಡ್ ಬರ್ತಾ ಇದೆ. ಅದರ ಕಂಟಿನ್ಯೂಸ್ ಪಾರ್ಟ್ ಆಗಿ ಈ ಒಂದು ಅಟೆನ್ಷನ್ ಅನ್ನು ಗ್ರಾಬ್ ಮಾಡಬೇಕು ಅಂದ್ರೆ ಯಾವ ರೀತಿಯಲ್ಲಿ ರಾಜ್ಯದ ಜನರಿಗೆ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಿದೆ ಅನ್ನೋದನ್ನ ಕೂಲಂಕುಷವಾಗಿ ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮಾಡೋಕೆ ಈ ತರ ಹೇಳ್ಬೋದಾ ವಿಕ್ರಮ್? ನಾಳೆ ಇದು ಯಾವ್ದು ಕಾಂಗ್ರೆಸ್ ಪ್ರತಿಭಟನೆ ಅಲ್ಲ, ರಾಜ್ಯದ ಪ್ರತಿಭಟನೆ, ರಾಜ್ಯಕ್ಕೆ ಆಗಿರುವಂತಹ ತಾರತಮ್ಯದ ಬಗ್ಗೆ ಮಾಡ್ತಿರುವಂತಹ ಪ್ರತಿಭಟನೆ ಅಂತ ಅನ್ಬಹುದಾ? ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಪತ್ರವನ್ನ ಬರೆದಿದ್ದಾರೆ ಎಲ್ಲಾ ಸಂಸದರಿಗೂ ಮತ್ತು ಕೇಂದ್ರ ಸಚಿವರಿಗೆ. ಎಸ್ ದಿವ್ಯಾ, ಈಗಾಗಲೇ ಕಾಂಗ್ರೆಸ್ ಕೂಡ ಹೇಳ್ತಾ ಇರುವಂತಹ ಮಾತು, ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಮಾತಾಡುವಂತಹ ಸಂದರ್ಭದಲ್ಲೂ ಅದನ್ನೇ ಹೇಳಿದ್ರು. ಕೇವಲ ಇದು ಕಾಂಗ್ರೆಸ್ನ ಪ್ರತಿಭಟನೆ ಅಲ್ಲ, ಇದು ಯಾವುದೇ ರೀತಿಯಂತ ರಾಜಕೀಯ ಪ್ರತಿಭಟನೆ ಅಲ್ಲ, ನಮ್ಮ ರಾಜ್ಯದ ಜನರ ಧ್ವನಿಯಾಗಿ ನಾವು ಇಲ್ಲಿ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಅಂತೇಳಿ. ಖಂಡಿತವಾಗಿ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಸರ್ಕಾರ ಜವಾಬ್ದಾರಿ ಸ್ಥಾನದಲ್ಲಿದೆ, ಬರಗಾಲ ಇರ್ತಕ್ಕಂಥದ್ದು, ಬರಗಾಲದ ಈ ಹಣವನ್ನ ನಮಗೆ ಬರ ಪೀಡಿತ ಪ್ರದೇಶಗಳಿಗೆ ನೀಡಬೇಕು, ಅದನ್ನ ಬಿಡುಗಡೆ ಮಾಡಿ ಅಂತೇಳಿ ಈಗಾಗಲೇ ಅಮಿತ್ ಶಾ ಅವ್ರನ್ನ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಖುದ್ದು ಸಿಎಂ ಅವರೇ ಈ ಹಿಂದೆ ಭೇಟಿಯಾಗಿದ್ರು, ಆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡು ಆದ್ರೆ ಆ ಮನವಿಗೆ ಇದುವರೆಗೂ ಕೂಡ ಸ್ಪಂದನೆ ಆಗಿಲ್ಲ. ಅದಲ್ಲದೆ ನರೇಗಾ ಯೋಜನೆಯಡಿ ಮಾನವ ದಿನಗಳನ್ನ ಜಾಸ್ತಿ ಮಾಡಿ ಅಂತ ಕೇಳಿದ್ವಿ, ಇದುವರೆಗೂ ಕೂಡ ಅದು ಯಾವುದೇ ರೀತಿಯಂತ ರೆಸ್ಪಾನ್ಸ್ ಆಗ್ತಾ ಇಲ್ಲ. ಇನ್ನುಳಿದಂತೆ GST ಆಗಿರ್ಬೋದು, ಟ್ಯಾಕ್ಸ್ ಕಲೆಕ್ಷನ್ ಎಲ್ಲವೂ ಕೂಡ ನಮ್ಮ ರಾಜ್ಯದಿಂದ ಆಗುತ್ತೆ, ಆದ್ರೆ ನಮಗೆ ಸಿಗ್ತಾ ಇರುವಂತಹ ಮೊತ್ತ ಏನು ಅದು ಶೂನ್ಯ ಆಗಿದೆ. ಈ ಕಾರಣಕ್ಕೋಸ್ಕರ ಪ್ರತಿಭಟನೆ, ಇದು ಜನರ ಧ್ವನಿಯಾಗಿ ಅನ್ನೋ ಮಾತನ್ನ ಈಗಾಗಲೇ ಸರ್ಕಾರ ಸ್ಪಷ್ಟಪಡಿಸಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ವಿಕ್ರಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.